ಛೇ, ನನಗರ ಸಾಲಿಗೆ ಹೋಗಾಕ ಮನಸ್ಸೇ ಇಲ್ಲ. ನಮ್ಮವ್ವ ಸಾಲಿಗೆ ಹೋಗು ಸಾಲಿಗೆ ಹೋಗು ಸಾಲಿಗೆ ಹೋಗು ಸಾಲಿಗೆ ಹೋಗು, 4 ಅಕ್ಷರ ಕಲಿ 4 ಅಕ್ಷರ ಕಲಿ ಅಂತ ಜೀವ ತಿಂದು ಜೀರಿಗೆ ಹರಿತಾಳ. ಏನು ಮಾಡ್ಲಿ, ಇದು ಸೋಮವಾರ ಎದಕ್ಕರ ಬರ್ತಿತ್ತ ಏನ? ಶನಿವಾರ ಮತ್ತೆ ಐತವಾರ ತಡ ಹಾಕಿಲ್ದಂಗ ಹೋಗೇ ಬಿಡ್ತತಿ. ಸೋಮವಾರ ಬಂತಂದ್ರೆ ಸಾಕು ಹೊಟ್ಟೆಲ್ಲ ಉಳು 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 ಆಗ್ತೈತಿ. ಲೋಪ್ಯ ಅವಾಗಿಂದ ಕರೆ ಕುಂತ ನೀ ನಾಷ್ಟಕ್ ಬಾಲ ಅಂತ ಆಗ್ಲೇ ಟೈಮ್ ಏಟ್ ಆಗೈತಿ ನೋಡಿ. ಏನು ಸಾಲಿಗೆ ಗೊತ್ತಾಕೈತಿ, ಲಗುನ ರೆಡಿಯಾಗಿ ಹೋಗಬಾಲ. ಅಯ್ಯವ್ವ ಯವ್ವ, ಇವತ್ತು ನಾ ಶಾಲಿಗೆ ಹೋಗಂಗಿಲ್ಲ, ಹೊಟ್ಟಿ ನವ್ವ ಕುಂತ ಬಿಟ್ಟತಿ. ಯವ್ವ ನವ ಕುಂತತಿ ಯವ್ವ. ಅಪ್ಪ್ಯ ಕರೆನೂ ಹೊಟ್ಟಿ ನವ ಕುಂತತಿಲ್ಲ? ಓವ ಹೊಟ್ಟೆಗಿಲ್ಲ ಚುಚ್ಚದಂಗ ಕುಂತತಿ, ಜಗ್ಗು ನವ ಕುಂತತಿ ಬೇ. ಅಯ್ಯೋ ಸುಧಕ್ಕ, ಈಟೊತ್ ನಾನು ಇಲ್ಲೇ ಕುಂತ ಕೇಳಿಸ್ಕಣ್ಣಿ. ಹೊಟ್ಟಿ ನವ ಕುಂತತಿ ಅಂದ್ರ ಸಾಧಾರಣ ವಿಷಯ ಅಲ್ಲ. ಆಂಟಿ ನೀವು ಕರೆಕ್ಟ್ ಟೈಮಿಗೆ ಬಂದ್ರಿ. ಹೇಳ್ರಿ ನಮ್ಮವ್ಗ ಇವತ್ತೊಂದಿನ ಸಾಲಿಗೆ ಕಳಿಸ್ಬೇಡ, ಹೊಟ್ಟೆ ತುಂಬಾ ಉಂಡು ತುಂಬ ಹೊಚ್ಕೊಂಡು ಮಕ್ಕೊಂಡ್ಬಿಡು ಅಂತ ಹೇಳ್ರಿ. ಹೌದೌದು ಸುಧಕ್ಕ, ಇವತ್ತೊಂದಿನ ಸುಟಿ ಮಾಡ್ಸ, ತುಂಬ ಹೊಚ್ಕೊಂಡು ಮಕ್ಕಳಿ ಹೊಟ್ಟೆ ತುಂಬ ಊಟ ಮಾಡಿ ಹಂಗ ಒಂದು ಇಂಜೆಕ್ಷನ್ ಚುಚ್ಚುಸ. ಈ ಕಡೆ ಒಂದು ಆ ಕಡೆ ಒಂದು ಇಂಜೆಕ್ಷನ್ ಚುಚ್ಚಕ್ ಹೇಳ ಡಾಕ್ಟರ್. ಈಗ ಹೊಟ್ಟೆ ನಾವು ತಡಾಕಿಲ್ದಂಗೆ ಓಡೋಗ್ಬಿಡ್ತತಿ, ಬೇಕಂದ್ರೆ ನೋಡ್ ನೀನು. ಹೌದೌದು, ಹೊಟ್ಟೆ ನೋವ ಕುಂತತಿ ಅಂದ್ರ ಇಂಜೆಕ್ಷನ್ ಮಾಡಿಸ್ಬೇಕು ಬಿಡು. ನಡ್ಲಾಪ್ಯ ಒಂದ್ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ಬಿಡು. ಯವ್ವ ಈಟಕ್ಕೆಲ್ಲ ಇಂಜೆಕ್ಷನ್ ಬ್ಯಾಡ, ಗುಳಿಗೆ ತಕ್ಕಂತೀನಿ ನಾನು. ಗುಳಿಗೆ ಇಲ್ಲ ಪಾಪ್ಯ ಬ್ಯಾಡ, ನೀನು ಇಂಜೆಕ್ಷನ್ ಮಾಡಿಸ್ಕೋ, ಇಲ್ಲಂದ್ರೆ ಸಾಲಿಗೆ ಹೋಗು. ತಗೋ ಇಂಜೆಕ್ಷನ್ ಬ್ಯಾಡ, ಸಾಲಿಗೆ ಹೋಗ್ತಾನಿ. ಹೋಗು ಮತ್ತೆ ಜಳಕ ಮಾಡಿ ಹೋಗು, ಬಿಸಿನೀರ್ ಕಾದವ್ ನೋಡು. ಸರಿ. ಅಜಯಕ ಸೋಮವಾರ ಬಂದ್ ಕುಟನ ಇವಂದ್ ರಾಡಿ ಕಾಲ್ ನವ ಕುಂತತಿ, ಕೈ ನವ ಕುಂತತಿ, ನಂಗೆ ಯಾಡಕ್ ಹತ್ತತಿ, ನಂಗೆ ವಾಂತಿ ಹತ್ತತಿ, ನಂಗೆ ಹಂಗಾತ ನಂಗೆ ಹಿಂಗಾತ, ನಂಗೆ ಹಂಗಿಲ್ಲ ನಂಗೆ ಹಿಂಗಿಲ್ಲ, ನನ್ ಸೀಸ್ ಕಳ್ದತಿ, ನನ್ ರಬ್ಬರ್ ಕಳ್ದತಿ. ಶನಿವಾರ ಐತವಾರ ಮನ್ಯಾಗ ಕುಂತ ಬಿಡ್ತಾವಲ್ಲ, ಸೋಮವಾರ ಸಾಲಿಗೆ ಹೋಗುವ ಅಂದ್ ಕುಟನ ಚಾಲು ಇವ್ರದು. ಯೋ ನಮ್ಮ ಮಗನು ಹಂಗ ಮಾಡ್ತಿದ್ದ ಬುಳ್ಳೆ. ಚಡ್ಡಿ ಇಲ್ಲೇ ಐತಿ, ತಡಿ ಮಾಡ್ತೀನಿ. ಯವ್ವ ಏನ್ಲಾ ನನ್ ಚಡ್ಡಿಯಲ್ಲಿ ಲೋ ಅಲ್ಲೇ ದಾರಕ್ ನೇತ್ ಹಾಕಿನಿ, ತಗೊಂಡ್ ಹಾಕೋ. ದಾರಕ ಅದ ಹಸರ್ ದಾರಕ ನೇತ್ ಹಾಕಿಯಾ? ಹೂಲಾ. ಯಾರ್ ನನ್ನ ಚಡ್ಡಿ ಕದ್ದದ್ದು ದು ದು, ಯಾರ್ ನನ್ನ ಚಡ್ಡಿ ಕದ್ದದ್ದು ದು ದು, ಕರಿದಲ್ಲ ಬೆಳಿದಲ್ಲ ಹಚ್ಚ ಹಸಿರು ಕಲ್ಲದ್ದು, ಯಾರ್ ನನ್ನ ಚಡ್ಡಿ ಕದ್ದದ್ದು. ಹಲಕಟ ಬಾಡ, ಸಾಲಿಗೆ ಹೋಗುವ ಅಂದ್ರೆ ಚಡ್ಡಿ ಇಲ್ಲ ನಂದು ಬನಿಯನಿಲ್ಲ ಅಂತ ಏನ್ ಆಟ ಆಡ್ತೇನಿ? ಇವ್ವ ಅಲ್ಲಿ ಕರೇನು ಚಡ್ಡಿ ಇಲ್ಲ ಬೇ, ನಾ ಯಾಕೆ ಸುಳ್ಳಿ ಹೇಳಿ? ಯಾರ ನನ್ನ ಚಡ್ಡಿ ಕದ್ದು ಬಿಟ್ಟಾರ ಬೇ. ಏನ್ ಬಂಗಾರ ರೇಷ್ಮಿ ನೂಲಿಂದ ನೇಯ್ಸಿಟ್ಟ ನಿಮ್ಮಪ್ಪ ಚಡ್ಡಿನ ಕಳು ಮಾಡ್ಬಿಡ್ತಾರ. 12 ತೂತ್ ಆಗೇತದ. ಹೊಸ ಚಡ್ಡಿ ತರಕ್ ರೊಕ್ಕಿಲ್ಲ ಅಂತ ಅದ ಹಾಕೊಳಕ್ ಕೊಟ್ರ ಯಾರ ಕದ್ದು ಬಿಟ್ಟಾರ. ಹಲಕಟ ಬಾಡೆ ಆ ಚಡ್ಡಿ ಹಾಕೊಂಡ್ರು ಒಂದ ಎಸದ್ರು ಒಂದ, ಚಡ್ಡಿ ಬೇಡ, ಹಂಗ ಸ್ಕೂಲ್ ಪ್ಯಾಂಟ್ ಹಾಕೊಂಡು ಹೋಗ. ಬಂದ್ಬಿಟ್ಟ ಯಾರು ನನ್ನ ಚಡ್ಡಿ ಕದ್ದದ್ದು ಅಂತ. ಛೇ, ಇವತ್ತು ನಾನು ಮಾಡಿದ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತು. ಛೇ, ಸಾಲಿಗೆ ಹೋಗ್ಬೇಕಲ್ಲ, ಸಾಲಿಗೆ ಹೋಗೋ ಮಟ್ಟ ಏನೋ ಒತ್ತೈತಿ. ಏನೇನಾರ ಹೇಳ್ತೀನಿ, ಹಾಗಿದ್ದಾಗ್ಲಿ ಇವತ್ತು ಸುಟಿ ಮಾಡೇ ಬಿಡ್ತೀನಿ. ನೋಡ್ದೇನ ಜಯಕ್ಕ ಹೆಂಗ್ ಕಾಡ್ತಾನಿವ, ಹೊಡೆದ್ರ ಮತ್ತ ಹೊಡಿತಾರ ಅಂದಂಗ ಆಕೇತಿ. ಎಲ್ಲಾರ್ ಕಣಿಗೂ ನಾವ ಕೆಟ್ಟಾಕಿವಿ. ಇವಕ್ರ ಮಾಡ ಆಟ ಯಾರಿಗೂ ಹೇಳ್ಬೇಕು. ಯೋ ಊಟ ಹಂಗ ಬಿಡಯವ, ಅವ್ರದ್ದು ಏನಚ್ಚಿ ಹಂಗ ಸಾಲಿಗೆ ಹೋಗಾಕ ಬಲ್ಲೆ ಅಂತಾವು. ಮತ್ ಸಾಲಿ ಸುಟಿ ಕೊಟ್ರ ಅಯ್ಯೋ ಸಾಲಿ ಎದಕ್ಕರ ಸುಟಿ ಕೊಡ್ತಾರ ಏನ, ಮನ್ಯಾಗ ಕುಂತ್ರ ಬ್ಯಾಸ್ರಕ್ಕತಿ ಅಂತ ಅವ ಹೇಳ್ತಾವ. ಹೋಗೋಗು ಇನ್ನ ಏನೇನ್ ರಾಧ ಅಂತ ಮಾಡ್ತಾನೇನ ನೋಡೋಗವ. ಹೌದವ ಜಳಕ ಮಾಡೋ ಅಂದಿನಿ, ಏನೇನ್ ಮಾಡ್ತಾನೇನ. ಆತ ಬರಕ ನಾ ಇನ್ನೊಮ್ಮೆ ಸಿಗ್ತಾನಿ. ಆತ ಹಲಕಟ್ಟ ಬಾಡ್ಯಾ ಐತ್ಲಾ ನಿಂಗ. ಸೋಮವಾರ ಬಂತಂದ್ರ ನಾಟಕ ಚಾಲು. ಎಲ್ಲ ಅಪ್ಪನ ಗುಣನ, ಒಂದ್ ಎಳ್ಳು ಕಾಳಷ್ಟು ನನ್ ಗುಣ ಬಂದಿಲ್ಲ ಹಲ್ಕಟ್ಟ ಬಾಡ್ಯಾಗ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನಾನು ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಇವತ್ತು 3 ವಿಡಿಯೋ ಹಾಕ್ತಾ ಇದ್ದೀನಿ. ಪ್ಲೀಸ್ 3 ವಿಡಿಯೋನ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ಹೈ ಪಾಯಿಂಟ್ಸ್ ಕೊಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಳಾದವರು ನಿನ್ನೆ ರಾತ್ರಿಯಿಂದನೂ ಊಟ ಮಾಡಿಲ್ಲ ನಾನು. ಹೊಟ್ಟೆ ಹಸುವಾಗಿಲ್ಲ, ನನ್ನ ಮನಸ್ಸು ಸರಿ ಇಲ್ಲ ಅಂತ. ಆದ್ರೂ ಒಬ್ರ ಚಾ ತಿನ್ರಿ, ಅಲ್ಲ ಚಾ ಕುಡಿರಿ, ನಾಷ್ಟ ಮಾಡ್ರಿ, ಏನಾರ ತಿನ್ರಿ, ಎದ್ದು ಬರ್ರಿ, ಹಂಗೆಲ್ಲ ಕುಂದ್ರಬೇಡ್ರಿ, ಮಂಕ್ ಆಗ್ಬೇಡ್ರಿ, ನೀವು ಹೇಳ್ದಂಗೆ ಕೇಳ್ತೀವಿ ಬರ್ರಿ ಅಂತ ಜುಲುಮಿಲೆ ಕರೆಯೋರು ಒಬ್ರು ಇಲ್ಲ. ಹಾಳಾದವರು. ನಾನು ಇವ್ರ ಮನಸ್ಸು ಬದಲಿಸ್ಬೇಕಂತ ಎಷ್ಟು ಚಂದ ಜಾಮೂನು ಮಾಡಿಕೊಟ್ಟೆ, ಕಾಯಿಪಲ್ಯ ತಗೊಂಡು ಚಲೋತ್ನಾಗಿ ಅಡಿಗೆ ಮಾಡಿ ಊಟ ಮಾಡಿಸಿದ್ನಿ. ಆದ್ರೂ ಇವಕ್ಕ ನಯ್ಯತ್ತಿಲ್ಲ ನಾಯಿಗಳು. ನನ್ನ ಹೊಟ್ಟಿ ಎಷ್ಟು ಉರಿತಿ ಅಂದ್ರ ನನಗ ಗೊತ್ತದು, ಏನು ಮಾಡ್ಬೇಕು. ನಾ ಬರುದ್ ನೋಡಿ ಅತ್ತ ತಿರ್ಕೊಂಡಿರ್ತೀನು, ಮಾಡ್ತೀನಿ ತಡಿ ನಿನಗ. ಸಸಿ ಸ್ವಲ್ಪ ಚಾ ಕೊಡವಾ? ಹ್ಞೂ ರೀ ಮಾವ. ಯಾಕೆ ಅತ್ತಾಗ ತಿರ್ಕೊಂತಿದ್ದಿ, ಈಗ ಯಾಕೆ ಇತ್ತಾಗ ತಿರುಗಿದಿ? ನಾನೇನ್ ಕರ್ದಿಲ್ಲಲ್ಲ ನಿನಗ. ಈಗೇನ್ ಇಲ್ಲಿಂದ ಎದ್ದು ಹೋಗ್ಬೇಕನು? ಎದ್ರ ಕುಂತ್ರ ತಲಿ ತಿರಗ್ತತಿ, ಅದಕ್ಕ ಇಲ್ಲೇ ಕುಂತಲೆ ಒದ್ದೆ ಆಡ ಕುಂತನಿ. ಮಕ್ಕ ಬೇಕಿಲ್ಲ, ಇದೇನಿದ ನಡು ಮನ್ಯಾಗ ಹಿಂಗ್ ಕುಂತ ಬಿಟ್ಟಿಯಲ್ಲ, ದೃಷ್ಟಿಗೊಂಬಿ ಕುಂತಂಗ. ತಂದ್ಯಾವ ಚಾ ಕೊಡು. ಆಹಾ ಎಷ್ಟು ಮಸ್ತ್ ಆಗಿತ್ತು ಚಾ. ಹಾಲ್ನಾಗ ಮಾಡಿ ಏನ್ವಾ
ಹಂಗ ಒಂದ್ ಎರಡು ಟೋಸ್ಟು ಇಲ್ಲಾಂದ್ರ ಕರಿ ಬಿಸ್ಕಿಟ್ ಏನಾರು ತರ್ಬೇಕಿತ್ತು. ಆಹಾ ಮಸ್ತ್ ಅನಿಸ್ತಿತ್ತು ನೋಡ್ವಾ. ಇಲ್ಲಿ ಹೆಂಡತಿ ಉಪವಾಸ ಶಟದಾಳ, ಏನು ಬೇಕು ಏನು ಬೇಡ ನೋಡುದಿಲ್ಲ, ಮೊದಲು ತಾನು ತಿಂದು ತೇಗಬೇಕು. ಯೋ ದೇವ್ರೇ, ಎಂತ ಗಂಡನ್ ಕೊಟ್ಟೆಪ್ಪ. ಅತ್ತಿಯರ, ನಿಮಗೇನಾರ ಚಾ ಕೊಡ್ಲೇನ್ರಿ? ಚಾ ನಾಷ್ಟ ಬ್ಯಾಡವಾ? ಬೇಡ, ಯಾಕ ಮನಸ್ಸು ಸರಿ ಇಲ್ಲ. ನನಗ ಊಟ ಮಾಡ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು ಅಂತ ಯಾವ ಆಸೆನೂ ಉಳ್ದಿಲ್ವಾ. ಬೇಡ, ನಂಗೇನು ಕೊಡ್ಬೇಡ. ಅತ್ತಿಯರ, ನಿನ್ನೆಯಿಂದನೇ ಏನೂ ತಿಂದಿಲ್ಲ. ಪಾಪ ಹೊಟ್ಟೆ ಏನು ಮಾಡಿರ್ತತ್ರಿ ಅತ್ತಿಯರ. ಯವ್ವ, ನಮ್ಮ ಮನೆ ಅನ್ನ ತಿಂದು ಬೇರೆಯವ್ರ ಕೈಲಿ ಅನ್ನಿಸ್ಕೊಳಂಗಾಗೈತಲ್ಲ ಅಂತ ಹೊಟ್ಟೆಯಾಗ ಸಂಕಟಾಗ ಕುಂತತಿ. ನನಗನ್ನಸತಿ ನೀನ ಏನ ಕಿಡ್ಡಿ ಮಾತಾಡಿರ್ಬೇಕು, ಅದಕ್ಕೆ ಅವ್ರು ಏನಾರ ಎಟ್ಟಿ ಕಳ್ಸಿರ್ಬೇಕು ನಿನಗ. ಆಟಕ್ಕೂ ಅಂಜಲಿ ಎದ್ರು ಮಾತಾಡ್ತಾಳ ಅಂದ್ರೆ ನಾವು ಯಾರು ನಂಬಂಗೆ ಇಲ್ಲ. ನೀನ ಏನ ಕಿಡ್ಡಿ ಮಾತಾಡಿರ್ತಿ, ಅದಕ್ಕೆ ಆಕಿ ಏನಾರ ಅಂದಿರ್ಬೇಕು, ಅದು ಗ್ಯಾರಂಟಿ ಇಲ್ಲ. ಮತ್ತೆ ಸೊಸಿ ಹೋಗ್ಲಿ ಬಿಡ್ವಾ, ಆಕಿ ಬಗ್ಗೆ ನೀ ಯಾಕಷ್ಟು ಚಿಂತೆ ಮಾಡ್ತಿ? ಹೊಟ್ಟೆ ಹಸುವ ಅದ್ರ ತಿಂತಾಳ, ಇಲ್ಲಂದ್ರ ಬಿಡ್ತಾಳ. ಉಳಿತು ಅಂತ ಖುಷಿ ಪಡು. ಏನು ಒಂದ್ ಹೊತ್ತಿನ ಊಟ, ಚಾ ನೀರು ಎಲ್ಲ ಉಳಿತು ಅಂತ ಖುಷಿ ಪಡ್ಬೇಕು. ಏನು ಅದು ಹಂಗಲ್ರಿ ಮಾವರ, ಮತ್ತೇನಾರ ಹೆಚ್ಚು ಕಡಿಮೆ ಆತಂದ್ರ BP ಶುಗರ್ ಐತಿ. ಅಯ್ಯೋ ದೇವ್ರಿ, ಅಲ್ಲ ಇಂಥ ಕೆಟ್ಟ ಹುಳುಕ್ಕ ದೇವ್ರು ಸ್ವಲ್ಪ ಆಯಸ್ಸು ಜಾಸ್ತಿನ ಹಾಕಿ ಕಳಿಸಿರ್ತಾನ. ಇದಕ್ಕೆ ಏನಾಕೈತಿ, ನೀ ಚಿಂತೆ ಮಾಡಿ ಸೊರಗ್ ಬೇಡವಾ. ಹೋಗ್, ನೀ ಒತ್ತೊತ್ತಿಗ ಟೈಮಿಗೆ ಊಟ ಮಾಡಿ ನಾಷ್ಟ ಮಾಡಿ ಗುಳಿಗೆ ತಕ್ಕ ಹೋಗು. ಇವ್ರ ಹಿಂಗತಿ ಮಾಡೋದಕ್ಕ ಮತ್ತ ನನ್ನ ಹೊಟ್ಟಿ ಉರಿತತಿ. ಅಲ್ಲ ಸ್ವಲ್ಪ ಹೆಂಡತಿಯನ್ನ ಕರುಣೆನೂ ಇಲ್ಲ. ಮಗ ಅಲ್ಲಿ ಜೈಲ್ನ್ಯಾಗ ಕುಂತಾನ, ಅವನ ಬಾಳೆ ಏನು ಮುಂದ ಅನ್ನೋದಿಲ್ಲ. ಹಾಳಾದವ್ರು ಯಾವತ್ತೂ ಒಳ್ಳೇದಾಗಂಗಿಲ್ಲ ಇವ್ರಿಗೆ. ಏನು ಮಾಡ್ಬೇಕು ಪಾಪ, ನನ್ನ ಮಗ ಅಲ್ಲಿ ಅಡಕತ್ರ್ಯಾಗ ಸಿಕ್ಕಾಕೊಂಡ್ಬಿಟ್ಟಾನ. ಅದಲ್ಲಿ ಕಷ್ಟಪಡಕ್ ಕುಂತತಿ, ಇವ್ರು ಇಲ್ಲಿ ಮಜಾ ಮಾಡಕ್ ಕುಂತಾರ. ಏನು ಮಾಡ್ಬೇಕು? ಯವ್ವ ಸುಚಿತ್ರ, ನಾನೇನು ಹೇಳಿದ್ರು ಏನು ಮಾಡಿದ್ರು ನಿಮ್ಮ ಮಾವಗ ನಾಟಕ ಅನ್ನಿಸ್ತತಿ. ಸುಮ್ಮನೆ ಯಾಕವಾ ಜಗಳ ಮನ್ಯಾಗ. ಹೋಗ್, ನಿನ್ ಪುಸ್ತಕ ನೀನು ಹೊಟ್ಟೆ ತುಂಬ ಊಟ ಮಾಡಿ ಗುಳ್ಗಿ ತಕ್ಕೋ ಹೋಗು. ನಿಮ್ಮ ಮಂಜವತ್ತಿಗೂ ಹೇಳು ಊಟ ಮಾಡಂತ ಹೇಳಿ. ಯವ್ವ, ನೀ ಹಿಂಗತಿ ಕುಂತ್ರ ನಮಗ್ ಚಲೋ ಅನಸ್ತೇನ್ ಬಿ ಯವ್ವ. ಊಟ ಮಾಡಿ ಎದ್ದೇಳು, ನಮಗ ಇದೆಲ್ಲ ಸರಿ ಅನ್ನಿಸ್ವಲ್ತು ನೋಡು. ಎದ್ದೇಳು. ಅಯ್ಯೋ ಬ್ಯಾಡಪ್ಪ, ನಂಗೆ ತಿನ್ನಂಗ ಆಗ್ವಲ್ತು, ಉಣ್ಣಂಗ ಆಗ್ವಲ್ತು. ನನ್ನ ಪುಸ್ತಕ ನನಗೆ ಬಿಡ್ತೀರೇನ? ಈಗ ನನ್ನ ಪುಸ್ತಕ ನಂಗೆ ಬಿಟ್ರ ನಾ ಇಲ್ಲಿ ಕುಂದಿರ್ತಾನೆ, ಇಲ್ಲಾಂದ್ರೆ ಎತ್ತಾಗ್ರ ಮಕ್ಕ ತೋರಿಸ್ಲಾರ್ದಂಗ ಹೋಗ್ಬಿಡ್ತಾನ ತಗ. ಯವ್ವ, ಈಗ ಏನ್ ಮಾಡ್ಬೇಕು ಹೇಳು? ಏನು ಮಾಡುದು ಬೇಡ, ಏನು ಬೇಡಪ್ಪ. ನನ್ನ ಪುಸ್ತಕ ನನಗೆ ಇರಾಕ್ ಬಿಟ್ಬಿಡ್ರಿ. ಯಾಕಪ್ಪ ಅವಿನಾಶ್, ಯಾಕೆ ಊಟ ವಲ್ಯ ಅನ್ನಂಗಿಲ್ಲ? ಊಟ ಮಾಡು ಅಂತಿ. ಹೋಗ್ಲಿ ಬಿಡು, ಸತ್ರ ಸಾಯ್ಲಿ. ಭೂಮಿ ಮೇಲೆ ಒಂದು ಕೆಟ್ಟ ಹುಳ ಓತು ಅಂತ ಖುಷಿ ಪಡಾನ. ನಿಮಗೆ ಯಾವಾಗ್ಲೂ ಕಾಮಿಡಿ ಏನ್ರಿ? ಮಂದಿ ಏನ್ ಅನ್ನ ಕುಂತಾರ ಅಂತ ನಿಮಗೇನಾರ ಏಟರ ಓಟರ ಗೊತ್ತೈತನ? ನಿಮಗೆ ಎಲ್ಲಿ ಗೊತ್ತಾಗ್ಬೇಕು ಹೇಳ್ರಿ ಗಂಡ್ಮಕ್ಳಿಗ? ನಮಗ ಸೂಕ್ಷ್ಮ ಎಲ್ಲ ಗೊತ್ತಾಕವು ಹೆಣ್ಮಕ್ಳಿಗ. ನಮ್ಮನೀಗ ಮಹಾಲಕ್ಷ್ಮಿನೋ ಏನ ಗಂಡ ಮಗನೋ ಒಟ್ನಾಗ ಯಾವ್ದೋ ಒಂದು ಕೂಸ್ ಬರಕ್ ಕುಂತತಿ. ಆ ಖುಷಿಗ ನಾನು ಎಷ್ಟು ಖುಷಿ ಆಗ್ಬಿಟ್ಟಿದ್ದೆ. ಆ ಖುಷಿ ಒಂದ ದಿನ ನೋಡ್ರಿ, ಒಂದ ದಿನ ಇತ್ತು. ಈಗ್ಲೂ ಐತಿ, ಇಲ್ಲ ಅನ್ನಂಗಿಲ್ಲ. ಏಟಾದ್ರೂ ಮೊಮ್ಮಗು ನಂದ ಮೊಮ್ಮಗು, ಅದು ನಾನು ಎತ್ತಿ ಆಡಿಸ್ಬೇಕು. ಅದ್ರ ಮಂದಿ ಮಾತು ಕೇಳಿದ್ರ ಎದಿ ಢಸಕ್ಕಂತತಿ. ಮುಂದ ಆ ಮಗುಗ ಕೆಟ್ಟ ಹೆಸರು ಬರ್ಬಾರ್ದಲ್ಲ, ಅದಕ್ಕ. ಈಗ ಮಂದಿ ಏನಂದ್ರು? ಮಂದಿ ಇರದ ಅನ್ನಕ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರ ಮುಗಿದೋದು. ಅಯ್ಯೋ, ನಿಮ್ಗೆ ಗೊತ್ತಾಗಂಗಿಲ್ಲ, ಸುಮ್ಕಿರ್ರಿ. ಮಗು ಏನ ಅಪಶಕುನ ಐತಂತ. ಈ ಹೊಟ್ಯಾಗಿರೋ ಮಗು ಹೊಟ್ಯಾಗ ಐತಿ ಅಂತ ತಿಳಿದ ತಕ್ಷಣನ ಚಿಕ್ಕಪ್ಪ ಚಿಕ್ಕವ್ವ ಇಬ್ರು ಸೇರಿ ಜೈಲ್ಗೆ ಹೋಗ್ಬಿಟ್ರು. ಇನ್ನ ಮುಂದ ಅವ್ವ ಅಪ್ಪಗ ಏನೇನ್ ಕಾದೈತೋ ಏನೋ, ಇವ್ರ ಮನೆಗೆ ಏನೇನ್ ಬಂದಿತ್ತೋ ಏನೋ. ಅಯ್ಯೋ ನಾವಲ್ಲಿ ವಯ್ಯವ್ವ, ಒಂದೊಂದು ಹುಡ್ರು ಶುಭ ಶಕುನ ತಗೊಂಬಂದ್ರ ಕೆಲವೊಂದು ಅಪಶಕುನ ಆಗಿ ಹುಟ್ಟು ಬಿಡ್ತಾವು ಅಂತ ಬಾಯಿಗೆ ಬಂದಂಗ ಅಂತಾರ. ಗೊತ್ತನು? ಇವೆಲ್ಲ ನೀವು ಕೇಳಿರನು? ಅಯ್ಯೋ, ನನ್ ಕೈಲಾಗಂಗಿಲ್ಲಪ್ಪ, ಕೇಳಕ್ಕ ಆಗಂಗಿಲ್ಲ. ಅದ ಚಿಂತಿ ಹಚ್ಕೊಂಡ್ಬಿಟ್ಟ ನಾನು. ನನ್ನ ಮೊಮ್ಮಗುಗ ಮಂದಿ ಏನೇನಾರ ಅನ್ನಂಗ ಆಗ್ಬಿಡ್ತಲ್ಲ ಅಂತ ಚಿಂತಿ ಹತ್ತು ಬಿಟ್ಟತ್ ನನಗ. ಗೊತ್ತನು? ಅದ್ಯಾರ ಅಷ್ಟಕ್ಕೆಲ್ಲ ನೀವು ಚಿಂತೆ ಮಾಡ್ತೀರಾ? ಬ್ಯಾಡ್ರಿ, ನೀವು ಚಿಂತೆ ಮಾಡ್ಬೇಡ್ರಿ ಅದ್ರ ಬಗ್ಗೆ. ಮಂದಿ ಇವತ್ತು ಹಿಂಗು ಅಂತಾರ, ನಾಳೆ ಹಂಗು ಅಂತಾರ. ಅವ್ರ ಬಗ್ಗೆ ಚಿಂತೆ ಯಾಕೆ ಮಾಡ್ತೀರಿ? ನೀವು ಸುಮ್ಮನೆ ಇದ್ ಬಿಡ್ರಿ. ಈ ಕಿವಿಂದ ಕೇಳಿ ಈ ಕಿವಿಂದ ಬಿಟ್ಬಿಡ್ರಿ ಅಷ್ಟೇ. ಈಗಿನ ಪ್ರಪಂಚದಾಗ ಹೆಂಗಿರ್ಬೇಕು ಅಂದ್ರ ಐ ಡೋಂಟ್ ಕೇರ್ ಅಂತಿರ್ಬೇಕು. ನಾವು ಮುಂದೆ ಹೋಗ್ತಿರ್ಬೇಕು. ಅಯ್ಯ ಅಕ್ಕಾರ, ನೀವು ಈಟಕ್ಕೆಲ್ಲ ಊಟ ಬಿಟ್ಕೊಂಡ್ರ ಮುಗಿದೋತು. ನನ್ನ ಮಗಳ ರೂಪ ಆಕಿಗೆ ನಿಂತಾಗ ನಮ್ಮ ಮೆಕ್ಕೆಜೋಳ ಹೊಲ ಕಳ್ತನ ಆಗ್ಬಿಟ್ಟಿತ್ತು. ಗೊತ್ತನ್ರಿ? ನಮಗ ಅವತ್ತು ಕಂಡಬಟ್ಟಿ ಲುಕ್ಸಾನ್ ಆಗ್ಬಿಟ್ಟಿತ್ತು. ನಾವು ಹಂಗ ಅನ್ಕೊಂಡಿದ್ರ ಅಯ್ಯ ತಗಿರಿ, ಅಪಸಕನ ಅಂತ ಶುಭ ಸಕುನ ಅಂತ. ಮಕ್ಕಳು ದೇವ್ರಿದ್ದಂಗ, ಅದಕ್ಕರ ಬಗ್ಗೆ ಎಲ್ಲ ಹೇಳ್ಬಾರ್ದು. ಆದ್ರೆ ನಮ್ ರೂಪ ಹುಟ್ಟಿದ್ಮೇಲೆ ನಮಗೇನ್ ಕಮ್ಮಿ ಆಗೈತ್ರಿ? ಏಟ್ ತಿಂದಿರಿ, ಏಟ್ ಬಿಟ್ಟಿರಿ? ರೊಕ್ಕ ಎಣ್ಸಾಕ ಒಬ್ಬ ಲೆಕ್ಕಾಚಾರ ಬೇಕೀಗ. ಹಂಗಾಗೈತಿ ನಮ್ ಬಾಳೆ. ಗೊತ್ತ ನಿಮಗ? ನಾವ್ ಹೋದಾಗೂ ಏನ್ ಅಷ್ಟೊಂದು ಇದ್ದಿದ್ದಿಲ್ಲ ನಮ್ಮನ್ ತಂದಾಗುನು. ನಮ್ ಸುಚಿತ್ರ ಹೆಂಗ್ ಈ ಮನೆ ಕಾಲಿಟ್ಟ ಮೇಲೆ ನಮ್ಮ ಅವಿನಾಶಂದು ಲೆಕ್ಕ ಚೇಂಜ್ ಆತ್ ನೋಡ್ರಿ. ಹಂಗ ನಾನ್ ಕಾಲಿಟ್ಟ ತಕ್ಷಣನ ನಮ್ಮ ಮನಿ ಹಿಂಗ ಬೆಳಗ್ತಂದ್ರ ಹಂಗ ಬೆಳಗ್ತು. ಇವು ಶುಭ ಸಕುನ ಅಪಸಕುನ ನಂಬಕ್ ಹೋಗ್ಬಾರ್ದ್ರಿ. ಹೇಳ್ರಿ ಊಟ ಮಾಡಿ ಹೇಳ್ರಿ. ಹೊಣೆ ಬರ ನಾನು ಏನೋ ಒಂದು ಹೇಳಿ ಇವಕ್ರ ಮನಸ್ಸು ಬದಲಾಯಿಸ್ಬೇಕು ಅಂತ ನಾ ಕುಂತ್ರ ಈ ಮಂಜವ ಒಂದು ನಂದೆಲ್ಲಿಡ್ಲಿ ಗೋಪಾಲ ಅಂತ ಎಲ್ಲಾದ್ರಾಗೂ ಕಡ್ಡಿ ಎಲ್ಲಾಡಿಸ್ತಾಳ. ಅಯ್ಯೋ ಹಣೆ ಬರ. ಅದು ಹಂಗಲ್ವ, ನಮ್ಮೂರಾಗ ಬ್ಯಾರೇನೈತಿ, ನಿಂಗೆ ಗೊತ್ತಾಗಂಗಿಲ್ಲ ತಗ. ಎಲ್ಲಾ ಊರ್ನಾಗೂ ಇಂಥವೆಲ್ಲ ಇದ್ದಿದ್ವಾ? ಎದ್ದಲ್ರಿ ಅವಿನಾಶ, ಇದಕ್ಕೆಲ್ಲ ಚಿಂತೆ ಮಾಡ್ಬೇಡಪ್ಪ ನೀನು. ಇಲ್ರಿ, ನಾ ಯಾಕೆ ಚಿಂತೆ ಮಾಡ್ಬೇಕು? ನಂಗೇನ್ ಚಿಂತೆ ಇಲ್ರಿ. ನಮ್ಮ ಅವ್ವ ಊಟ ಬಿಟ್ಕೊಂತಾಳಲ್ಲ, ಅದ ಸ್ವಲ್ಪ. ಯವ್ವ, ಈಗ ನೀವ್ ಊಟ ಮಾಡಿದ್ವಿ, ನಾವು ಎಲ್ಲಾರು ಊಟ ಮಾಡ್ತೀವಿ. ಇಲ್ಲಂದ್ರ ನಾನು ಹಂಗ ಕೆಲ್ಸಕ್ಕೆ ಹೋಗ್ಕೆ ನೋಡು, ಊಟನ ಮಾಡಂಗಿಲ್ಲ.
ಅಯ್ಯೋ ಇಲ್ಲಪ್ಪ ನನ್ ಮನಸ್ಸು ಸರಿ ಇಲ್ಲ ಅದೇನ ಅಂತಾರಲ್ಲ ಆ ಹೊಟ್ಟೆಗಿನ ಕೂಸು ಏನೂ ಮಾಡಿ ಇಲ್ಲ ಮುಟ್ಲಿಲ್ಲ ಮುರಿಲಿಲ್ಲ ಕಣ್ಣಿಗೆ ಬಂದ್ ಬಡಿತು ಅನ್ನಂಗ ಆಗೈತಿ ಆ ಕೂಸಿಗೆ ಏನ್ ಗೊತ್ತಾ ಪಾಪ ಹೊಟ್ಟೆಗೆ ಐತದ ತಣ್ಣಗ ಅವ್ರ ಅವನ ಹೊಟ್ಟೆ ಕುಂತತದ ಆ ಕೂಸಿಗೆ ಇಲ್ಲ ಬಾರದ ಪಟ್ಟ ಕಟ್ಟ ಕುಂತಾರಲ್ಲ ನಮ್ಮ ಊರಿನ ಹೆಣ್ಮಕ್ಳು ಅದ್ರ ಬಗ್ಗೆ ನನಗ್ ಚಿಂತೆ ಆಗಿದ್ದಪ್ಪ ಮತ್ತೇನು ಇಲ್ಲ ನನ್ನ ಮೊಮ್ಮಗು ಚಂದ ಇರ್ಬೇಕು ನನ್ನ ಮೊಮ್ಮಗು ಈ ಮನಿಗ ರಾಜನಾಗಿರ್ಬೇಕು ಗಂಡೋ ಹೆಣ್ಣು ಒಟ್ಟ ಒಂದ್ ಒಳ್ಳೆ ಹೆಸರು ಒಂದ್ ಒಳ್ಳೇದಾಗ್ಬೇಕು ಅನ್ನೋದು ನನ್ನ ಆಸೆನಪ್ಪ ಏನ್ರಿ ನಾ ಮಾತಾಡಿದ್ದೇನಾರ ತಪ್ಪೈತನ ಮಾತಾಡಿದ್ರಾಗ ಏನ್ ತಪ್ಪಿಲ್ಲ ಬಿಡು, ನೀ ಹೇಳುದನು ಬರಬ್ರಿ. ಈಗ ಏನ್ ಮಾಡಾಕತ್ತೈತಿ ಹೇಳು. ಏನ್ ಮಾಡ್ಬೇಕು ಅಂತ ನೀವ ವಿಚಾರ ಮಾಡ್ರಿ. ನಾನರ ಏನಂತ ಹೇಳ್ರಿ. ನಾನು ಏನಾರ ಹೇಳಿದ್ನೋ ನಿಮಗ ಎಲ್ಲಾ ಕಡೆ ಉರಿತತಿ, ಹಂಗಂತ ಹೇಳಾರ್ದ ಕುಂತ್ರ ನಡೆಯಂಗಿಲ್ಲ. ನಾ ಹೇಳ್ತೀನಲ್ಲ, ಈಗ ಮನ್ಯಾಗ ಆಗೋ ಎಲ್ಲಾ ಪರಿಸ್ಥಿತಿಗೂ ಆಮೇಗ ವೀರೇಶನ ಕಾರಣ. ಅದಕ್ಕ ಏನೀಗ? ಏನಿಲ್ರಿ, ಅದಕ್ಕ ಅದು ವೀರೇಶನ ಬಿಡಿಸ್ಕೊಂಬಂದ್ಬಿಡುನು. ಅಯ್ಯೋ ನಿನ್ನ ಸಡ್ಯಾಗ ನಮ್ಮ ದರಿಲಿ ನಿನಗ್ ಎಂಟ್ಗಾಲ ಏರಸ್ಲಿ, ಹೊಟ್ಟಿಗೆ ಏನ್ ತಿಂತಿ ನೀನು? ನಾನೇನ ಬದಲಾಗಿ ಬಿಡು ಅಂದ್ರೆ ನಿನ್ನ ಹೊಲಸ್ ಗುಣ ನೀ ಬಿಡಂಗಿಲ್ಲ ಬಿಡು. ನೋಡ್ಲಾ ವಿನಾಶ, ನಾ ಏನ್ ತಪ್ಪು ಹೇಳಿ ನೀ ಹೇಳ. ಈಗ ಹುಟ್ಟ ಕೂಸಿಗ ಇಲ್ಲ ಬಾರದ ಅಪಸಕುನ ಅಂತ ಪಟ್ಟ ಕಟ್ಟ ಕೂತಾರ, ಹಂಗಾಗಬಾರ್ದು. ನಮ್ಮನೆ ಕೂಸು ನಮ್ಮನೆ ಮೊಮ್ಮಗು ಮೊದಲನೇ ಮಗು ಅಂತ ನಾನು ಖುಷಿಯಿಂದ ಹೇಳಿನಪ್ಪ. ಈಗ ಆ ವೀರೇಶನ ಬಿಡಿಸ್ಕೊಂಬಂದ್ಬಿಟ್ರ ಅವ್ರ ಪುರ್ತಕ ಅವ್ರು ಎಲ್ಲಾರ ದುಡ್ಕೊಂಡು ತಿನ್ಕೊಂಡು ಎಲ್ಲಾರ ಇರ್ತಾರ. ಅವ್ರನ್ನ ಈ ಮನೆಗ ಕರ್ಕೊಂಬಂದು ಇಟ್ಕೊಂಡು ಜಾಪಾನ್ ಮಾಡೋನು ಅಂತ ಹೇಳಕುಂತಿಲ್ಲ ನಾನು. ಈ ಮಗುಗಿರೋ ಅಪಸಕುನ ಅನ್ನೋ ಮಾತು ಹೋಗ್ಬೇಕು, ಈ ಪಟ್ಟ ತೊಲಗ್ಬೇಕು ಅಂತ ಹೇಳಕುಂತೀನಪ್ಪ. ನಿಮ್ಮಿಷ್ಟ ನಿಮ್ಗೆ ಹೆಂಗ ತಿಳಿತೈತಿ ಹಂಗ ಮಾಡ್ರಿ. ಹುಟ್ಟೋ ಮಗು ಏನಾರ ಹೆಣ್ಣಾಗಿತ್ತು ಅಂದ್ರ ಇವತ್ತಿಂದಷ್ಟ ವಿಚಾರ ಮಾಡ್ಬೇಡ್ರಿ. ಮುಂದ ಮದುವೆ ಆಗ ಮಟ, ಮದುವೆ ಆದ್ಮೇಲೆ ಅತ್ತಿ ಮನೆಗಿಂದ ಎಲ್ಲಾ ವಿಚಾರ ಮಾಡ್ಬೇಕಾಕೇತಿ. ಇವಾಗ ಇಷ್ಟೆಲ್ಲ ಅನಿಸ್ಕೊಂಡ್ಬಿಡ್ತು ಅಂದ್ರ ಮಗು ಮುಂದ ಆಕಿನ ಮದ್ವಿ ಯಾರಕ್ಕಾರು, ಆಕಿನ ಜೀವನ ಏನು, ಆಕಿನ ಭವಿಷ್ಯ ಏನು? ಅಯ್ಯೋ ನಾವಲ್ಲಪ್ಪ, ನನಗ ವಿಚಾರ ಮಾಡಿದ್ರೆ ತಲೆ ಜಮ್ಮು ಅಂತ ತಿರುಗ್ತತಿ ಗೊತ್ತನ. ಅವಿನಾಶ, ನಾನ್ ಮಾತಾಡುದ್ರಾಗ ಏನಾರ ತಪ್ಪಿತ್ತು ಅಂದ್ರೆ ನೀ ಹೇಳ್ಬಿಡಪ್ಪ. ನನ್ನ ಮೊಮ್ಮಗು ಬಗ್ಗೆ ನಾನ್ ಕಾಳಜಿ ಮಾಡುದ್ರಾಗ ತಪ್ಪೈತೇನೋ ಹೇಳು. ನಿಮ್ಮಪ್ಪ ಬಿಡು, ಹಿಂದ್ ವಿಚಾರ ಮಾಡಂಗಿಲ್ಲ ಮುಂದೆ ವಿಚಾರ ಮಾಡಂಗಿಲ್ಲ, ತಿಳ್ದಂಗ ಮಾತಾಡ್ತಾನ. ಆದ್ರೆ ನಾನ್ ಈ ಮನೆ ಹಿರೇ ಮನುಷ್ಯಳಪ್ಪ. ನಾನ ಮೊಮ್ಮಗುಗ ಜಾಪಾನ್ ಮಾಡಾಕಿ ನಾನು. ನನಗೆಷ್ಟು ಕಳ್ಳು ಕಕಲಾತು ಇರ್ತತಿ, ನೀನ ವಿಚಾರ ಮಾಡಪ್ಪ. ನಾನ್ ವಿಚಾರ ಮಾಡಿದ್ರಾಗ ಏನಾರ ತಪ್ಪಿತ್ತು ಅಂದ್ರೆ ಹೇಳ್ಬಿಡಪ್ಪ. ತಪ್ಪಾತು ಅಂತ ಹೇಳ್ಬಿಡ್ತೀನಿ. ಯವ್ವ ಅದು ಹಂಗಲ್ಲ ನೋಡಪ್ಪ, ವಿಚಾರ ಮಾಡು. ನಾನರ ಈಟ್ ಹೇಳಿನಿ, ನಿಮ್ ಬಿಟ್ಟಿದ್ದು. ಅವ್ವ ಲೋ ಅವಿನಾಶ, ಆಕಿದ್ ಏನ್ ಹಚ್ಚಿಲ್ಲ ನೀನು. ಆಕಿ ಊಸ್ರ ಒಳ್ಳೆ ಆಕಿ, ಅವಾಗ ಒಂಥರ ಇವಾಗ ಒಂಥರ, ಕಾಲಕ್ ತಕ್ಕಂಗ್ ಬದ್ಲಾಗದಕ್ಕಿ ಗೊತ್ತೈತಿ. ಆಕಿ ಬಗ್ಗೆ ವಿಚಾರ ಮಾಡ್ಬ್ಯಾಡ್ಲಾ. ಯಾರದಿರಿ ಮನ್ಯಾಗ? ಸ್ವಲ್ಪ ಬರ್ರಿ. ಯಾರು ಬಂದ್ರು? ಸುಚಿತ್ರ, ನಾನ್ ನೋಡ್ತೀನಿ ತಡಿವ. ಅವಿ ಅತ್ತಿಯರ್ ಹಿಂಗ್ ಹೇಳಾಕುಂತಾರ. ನಂಗೂ ಅದ ಗೊತ್ತಾಗೋಲ್ತು ಸುಚಿತ್ರ, ಏನ್ ಮಾಡ್ಬೇಕಂತ ಗೊತ್ತಾಗೋಲ್ತು. ಇವಾಗ ಮಂದಿ ಹಂಗೇನಾರ ಹೇಳಕ್ ಕುಂತಿರ್ಬಹುದಾ? ಮಂದಿ ಹೇಳ್ತಾರ ಏನ ಬಿಡ್ತಾರ ಗೊತ್ತಿಲ್ಲ, ಆದ್ರ ಅತ್ತಿಯರ ಊರ್ ಮುಂದೆ ಹೇಳ್ದಂಗೈತಿ. ಈಗ ನೀವ್ ಏನ್ ಮಾಡ್ಬೇಕು ಅನ್ನಕುಂತೀರಿ ಅದನ್ನ ಹೇಳ್ರಿ ಮೊದ್ಲು. ನಂಗೂ ಗೊತ್ತಾಗ್ವಲ್ತ್ರಿ. ನೋಡಪ್ಪ, ಮಂದಿ ಅಂದ್ಮೇಲೆ ಬಾಯ್ ಮಾಡೋರ, ಸುದ್ದಿ ಮಾಡೋರ, ಅವ್ರದೆಲ್ಲ ತಲೆಗೆ ಹಾಕಕೊಳ್ಳಾಕ ಹೋಗ್ಬೇಡ್ರಿ. ನಿಮಗ್ ಹೆಂಗ್ ತಿಳಿತೈತಿ ಹಂಗ್ ಮಾಡ್ರಿ. ನಿಮ್ಮ ಅವ್ವ ಏನ ಪ್ಲಾನ್ ಮಾಡ್ಯಾರ ಅನ್ನಿಸ್ತತಿ, ನಂಗ್ ಗೊತ್ತಿಲ್ಲಪ್ಪ ಯಾರ ಮನಸ್ನಾಗ ಏನೈತಿ ಅಂತ. ಹೌದಿಲ್ಲ? ಹೌದ್ರಿ.